ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ನೀವು ನೋಡ್ತಿರ್ಬೋದು, ಗಿನ್ನನ್ನು ಮಾಡಲಿಕ್ಕೆ ಗಿನ್ನದ ಹಾಲು ಬೇಕು ಅಥವಾ ಗಿನ್ನದ ಪೌಡ್ರ್ ಕೂಡ ಇವಾಗ ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಗ್ತಾ ಇದೆ. ಇವೆರಡೂ ಕೂಡ ಇಲ್ಲದೆ ಗಿನ್ನವನ್ನು ಯಾವ ರೀತಿ ಮಾಡೋದಂತ ನೋಡೋಣ ಇವತ್ತು. ಬನ್ನಿ ಮಾಡೋದು ನೋಡೋಣ. ನಾನು ಒಂದು ಗ್ಯಾಸ್ ಫ್ಲೇಮ್ ಮೇಲೆ ಒಂದು ಸಾಸ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ನೀರಿಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬೆಲ್ಲ ಇದೆಯೋ ಅದನ್ನೇ ಬಳಸಿ. ನೋಡಿ, ನಾನು ತೊಗೊಂಡಿರೋಂಥ ಬೆಲ್ಲದಲ್ಲಿ ಯಾವುದೇ ರೀತಿ ಕಸಗಳಿಲ್ಲ. ನಾನಿಲ್ಲಿ ಒಂದು 2ರಿಂದ 3 ಸರಿ ಯೂಸ್ ಮಾಡಿ ನೋಡಿದ್ದೀನಿ ಇದನ್ನು, ಬೆಲ್ಲವನ್ನು. ಸುಮಾರು ಕಡೆ ಬೆಲ್ಲ ಏನು ಸಿಗುತ್ತೆ ನೋಡಿ, ಅದರಲ್ಲಿ ಸುಮಾರು ಕಸಗಳಿರುತ್ತೆ. ನೀರಲ್ಲಿ ಕರೆಸ್ಕಾದ್ಮೇಲೆ ಕಸಗಳೆಲ್ಲ ಕಾಣಿಸ್ಕೊಳುತ್ತೆ. ಆ ಥರ ಇದ್ದರೆ ನೀವು ಬೆಲ್ಲವನ್ನು ಸೋಸ್ಕೊಳ್ಬೋದು. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಕುದಿ ಬರಬೇಕು, ಗಟ್ಟಿಯಾಗಬೇಕು. ನೋಡಿ, ಈ ಥರ ಕುದ್ದು ಸ್ವಲ್ಪ ಬೆಲ್ಲದ ಪ್ರಮಾಣ ನೋಡಿ ಗಟ್ಟಿ ಆಗಬೇಕದು ಮಿಶ್ರಣ. ಸ್ವಲ್ಪ ಗಟ್ಟಿ ಮಿಶ್ರಣ ಆದಮೇಲೆ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ ಬೆಲ್ಲದ ಪಾಕವನ್ನು. ಸೊ ಇವಾಗ ಇದನ್ನು ನೀವು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೋಬೇಕಾಗತ್ತೆ. ಪೂರ್ತಿ ತಣ್ಣಗಾಗೋಕ್ಕೆ ಬಿಡೋಣ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಅಷ್ಟರೊಳಗೆ ನಾನಲ್ಲಿ ಒಂದು 4ರಿಂದ 5 ಗಂಟೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ. ನೀರಲ್ಲಿ ವಾಶ್ ಮಾಡಿಕೊಂಡು ಚೆನ್ನಾಗಿ 1-2ರಿಂದ 3 ಸರಿ ವಾಶ್ ಮಾಡಿಕೊಂಡು ಅಕ್ಕಿ ನೆನೆಸಿಟ್ಟಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೇ ನಾನು ಇವಾಗ 1 ಕಪ್ ಆಗೋಷ್ಟು, ಅಂದರೆ ಅರ್ಧ ಬಟ್ಲಾಗುವಷ್ಟು ನಾನಿಲ್ಲಿ, ಅಂದರೆ ಒಂದು ಕಾಯಲ್ಲಿ ಅರ್ಧ ತೆಂಗಿನಕಾಯಿ ಭಾಗ ಏನಿರುತ್ತೆ ನೋಡಿ, ಅದನ್ನು ಕಾಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದೇ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಂಬರಬೇಕು. ಯಾವುದೇ ರೀತಿ ತರ್ತರಿಯಾಗಿ ರುಬ್ಬಬೇಡಿ, ಪೂರ್ತಿ ನುಣ್ಣಗೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಪೂರ್ತಿ ನುಣ್ಣಗೆ ರುಬ್ಕೊಂಬರ್ತೀನಿ. ಇವಾಗ ನೋಡ್ತಿರ್ಬೋದು, ಪೂರ್ತಿ ನುಣ್ಣಗೆ ರುಬ್ಕೊಂಡು ಬಂದಿನಿ. ಇವಾಗ ಈ ಪಾಕ ಏನು ಮಾಡಿಟ್ಕೊಂಡಿರ್ತೀವಿ ನೋಡಿ ನಾವು ಬೆಲ್ಲದಲ್ಲಿ, ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ. ಅದು ಪೂರ್ತಿಯಾಗಿ ತಣ್ಣಗಾಗಿರುತ್ತೆ. ಸೊ ಈ ರುಬ್ಬಿರುವಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ನೀರು ಅಥವಾ ಪಾಕ ಏನಿದೆ ನೋಡಿ, ಅದ್ರ ಜೊತೆಗೆ ನಾವು ಹಾಕಿರುವಂಥ ಮಿಶ್ರಣ ಏನಿದೆ ನೋಡಿ, ಅಕ್ಕಿ ಮತ್ತು ಕಾಯ್ದು ಅದು ಚೆನ್ನಾಗಿ ಬೆರಿಬೇಕು. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಜಸ್ಟು ಒಂದು 10 ನಿಮಿಷ ಇದನ್ನು ಇಟ್ಟರೆ ಗಟ್ಟಿಯಾಗುತ್ತೆ ಇದು. ಯಾಕಂದರೆ ಅಕ್ಕಿ ನಾವು ರುಬ್ಬಿರೋದ್ರಿಂದ ಸ್ವಲ್ಪ ಬೆಲ್ಲದ ಹಾಕಿ ಮಿಶ್ರಣ ಮಾಡಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಈ ಥರ ಗಟ್ಟಿ ಆದಮೇಲೆ ನೀವು ಒಂದು ಕೇಕ್ ಟಿನ್ನನ್ನು ತೊಗೊಂಡು ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ನಾವು ಮಾಡಿರುವಂಥ ಮಿಶ್ರಣ ಏನಿದೆ ನೋಡಿ, ಅದನ್ನು ಕೇಕ್ ಟಿನ್ಗೆ ಹಾಕ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಕೇಕ್ ಟಿನ್ ಇಲ್ಲ ಅಂದರೆ ಯಾವುದಾದ್ರೂ ಸ್ಟೀಲ್ ಬಾಕ್ಸ್ ಇರುತ್ತಲ್ಲ, ಅದಕ್ಕೂ ಕೂಡ ನೀವು ಹಾಕೋಬೋದು. ಇದ್ರ ಮೇಲ್ಗಡೆ ನೋಡಿ, ನಾನಿಲ್ಲಿ ಅಲ್ಯೂಮಿನಿಯಂ ಫಾಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೊಂದು ಪಾತ್ರೆ ಕೂಡ ಮುಚ್ಚಿ ಇಟ್ಕೊಳ್ಬೋದು. ಒಂದು ಗಟ್ಟಿಯಾಗಿರೋಂಥ ಪಾತ್ರೆ ಅಥವಾ ಯಾವುದಾದ್ರೂ ಬಾಕ್ಸನ್ನು ಬಳಸ್ತಾ ಇದ್ದರೆ ಬಾಕ್ಸ್ ಮುಚ್ಚಳ ಏನಿರ್ತಾರೆ ಮುಚ್ಚಿ ನೀವು ನೆಕ್ಸ್ಟ್ ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಸೊ ಇವಾಗ ಇಡ್ಲಿ ಪಾತ್ರೆ ನಾನು ಒಂದು ಸ್ಟ್ಯಾಂಡ್ ಇಟ್ಟು 1-2 ಗ್ಲಾಸ್ ನೀರಷ್ಟು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಒಂದು 15 ನಿಮಿಷ ಮುಂಚೆ. ಇದರಲ್ಲಿ ಈ ಕೇಕ್ ಟಿನ್ನನ್ನು ಇಟ್ಕೊಂಡು ಮುಚ್ಚಳ ಮುಚ್ಚಿ ಒಂದು 20ರಿಂದ 25 ನಿಮಿಷ ನೀವು ಮೀಡಿಯಮ್ ಉರಿನಲ್ಲಿ ಬಿಡಬೇಕಾಗತ್ತೆ. ಇವಾಗ ನೋಡ್ತಿರ್ಬೋದು, ಒಂದು 25ರಿಂದ 30 ನಿಮಿಷನೇ ಆಗಿದೆ. ಇದು ನೀವು ಉರಿನ ಹೆಚ್ಚು ಕಡಿಮೆ ಇಟ್ಟು ಬೇಯಿಸಿದ್ರು ಕೂಡ ಆಗಲ್ಲ. ನೀವು ಚೆಕ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗತ್ತೆ. ಆಗಾಗ ಸ್ಟಿಕ್ಕನ್ನು ಹಾಕಿ ಚೆಕ್ ಮಾಡಿ ಬೆಂದಿದೆಯೋ ಇಲ್ಲೋ ಅಂತ ನೋಡಿಕೊಂಡು ಇನ್ನೊಂದು 10 ನಿಮಿಷ ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಗಟ್ಟಿಯಾಗುತ್ತೆ. ಇವಾಗ ನೋಡಿ, ತೆಗಿತಾ ಇದ್ದೀನಿ. ಇದು ಪೂರ್ತಿ ಕಂಪ್ಲೀಟಾಗಿ ತಣ್ಣಗೆ ಮಾಡಾದಮೇಲೆ ನಾನಲ್ಲಿ ಇದನ್ನು ಅನ್ಮೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ಪ್ಲೇಟ್ಗೆ ನಾನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ರುಚಿಯಾಗಿರುತ್ತೆ. ಗಿನ್ನು ಏನು ನೀವು ಟೇಸ್ಟ್ ಮಾಡ್ತೀರಾ ಅದೇ ಟೇಸ್ಟ್ ಇರುತ್ತೆ. ಖಂಡಿತ ಒಂದು ಸರಿ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ. ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈಗ ಆಲ್ರೆಡಿ ನಾನು ಪೌಡ್ರನ್ನ ಹಾಕಿ ಯಾವ ರೀತಿ ಗಿನ್ನನ್ನು ಮಾಡೋದು ಅಂತ ತೋರಿಸಿದ್ದೀನಿ. ಅದನ್ನು ವಿಡಿಯೋ ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಕೂಡ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಹಾಲು ಇಲ್ಲದೇ ಮಾಡುವಂಥ ಒಂದು ಗಿನ್ನು ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಕಟ್ ಮಾಡಿದರೆ ತುಂಬ ಸುಲಭವಾಗಿ ಕಟ್ ಆಗುತ್ತೆ. ಅಷ್ಟೇ ಸಾಫ್ಟಾಗಿರುತ್ತೆ. ಖಂಡಿತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.